ಇನ್ನು ಚಿಕ್ಕೋಡಿಯಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಆಗಿದೆ, ಹೋಟೆಲ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ಗ್ರಾಮೀಣ ಭಾಗಕ್ಕೂ ಕೂಡ ಈಗ ಸಿಲಿಂಡರ್ನ ಅಭಾವ ವ್ಯಾಪಿಸಿದೆ. ಗೃಹೋಪಯೋಗಿ ಸಿಲಿಂಡರ್ಗಳ ಸಮಸ್ಯೆ ಆಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳದ್ದೇ ಸಮಸ್ಯೆ ಆಗ್ತಾ ಇರೋದು. ಹೋಟೆಲ್ ಕ್ಲೋಸ್ ಆಗಿವೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ಹೋಟೆಲ್ ಕ್ಲೋಸ್ ಆಗಿದೆ. ಪರಿಸ್ಥಿತಿಗಳು ಹಾಗೆ ಇದೆ. ಈಗ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲನ್ನು ಬಂದ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ನಿರಂತರ ಯುದ್ಧದಿಂದ ಸಿಲಿಂಡರ್ ಅಭಾವ ಉಂಟಾಗಿ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗಿದ್ದಾವೆ. ಆದರೆ ಈಗ ಸದ್ಯ ಆ ಪರಿಸ್ಥಿತಿ ಗ್ರಾಮೀಣ ಪ್ರದೇಶಗಳಿಗೂ ಕಾಲಿಟ್ಟಿರುವಂಥದ್ದು. ಸದ್ಯ ನಿಮಗೆ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಹೋಟೆಲ್ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ಹೋಟೆಲ್ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಹುಕ್ಕೇರಿ ಪಟ್ಟಣದ ಫೇಮಸ್ ಹನುಮಾನ್ ಹೋಟೆಲ್ ಇದು. ಇಲ್ಲಿ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ಖಾಜಾ ಸೇರಿದಂತೆ ಚಪಾತಿ ಬಾಜಿ ತಿನ್ನಲು ಆಗಮಿಸ್ತಾರೆ. ಆದರೆ ಸದ್ಯ ಈಗ ಹೋಟೆಲ್ ಬಂದ್ ಆಗಿರೋದು ಒಂದು ರೀತಿಯಾದಂಥ ಗ್ರಾಹಕರಲ್ಲೂ ಮತ್ತು ಮಾಲೀಕರಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸತತವಾಗಿ 3 ದಿನಗಳಿಂದ ಈ ಹೋಟೆಲ್ ಬಂದ್ ಆಗಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಕಾರಣ ಈ ಹೋಟೆಲನ್ನು ಬಂದ್ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿನ ಮಾಲಕರು ಕೂಡ ಈಗ ಸದ್ಯ ಅಪ್ಡೇಟ್ ಆಗ್ತಿರುವಂಥದ್ದು. ಸಿಲಿಂಡರ್ ಸಿಗದ ಕಾರಣ ಈಗ ಸದ್ಯ ಸೌದೆ ಒಲೆ ಅದರ ಜೊತೆಗೆ ಡೀಸೆಲ್ ಸ್ಟೋವ್ಗಳನ್ನು ರಿಪೇರಿ ಮಾಡಿಕೊಳ್ತಾ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಸ್ವತಃ ಮಾಲೀಕರೇ ಡೀಸೆಲ್ ಸ್ಟೋವ್ ಏನಿದೆ, ಡೀಸೆಲ್ ಸ್ಟೋವನ್ನು ಹಳೆ ಡೀಸೆಲ್ ಸ್ಟೋವನ್ನು ರಿಪೇರಿ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಸೌದೆ ಒಲೆಗಳನ್ನು ಕೂಡ ನಾಳೆಯಿಂದ ಹೊಸ ಸೌದೆ ಒಲೆಗಳನ್ನು ನಿರ್ಮಾಣ ಮಾಡಿ ಹೋಟೆಲ್ ಉದ್ಯಮವನ್ನು ಆರಂಭಿಸಬೇಕು ಅನ್ನೋ ಚಿಂತನೆಯಲ್ಲಿ ಹೋಟೆಲ್ ಮಾಲೀಕರು ಇರುವಂಥದ್ದು. ಅದರ ಜೊತೆಗೆ ನೋಡ್ಬೋದು ದೃಶ್ಯದಲ್ಲಿ ಸಿಲಿಂಡರ್ ಸಿಗದ ಕಾರಣ ಸಿಲಿಂಡರ್ ನಡೆಸಿ ಅಡುಗೆ ಮಾಡ್ತಕ್ಕಂಥ ಪರಿಕರಗಳು ಹಾಗೆ ಬಿದ್ದಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಆತಂಕ ಹೋಟೆಲ್ ಮಾಲೀಕರಲ್ಲಿ ನಿರ್ಮಾಣವಾಗಿದೆ. ಕೇವಲ ಇದು ಒಂದೇ ಹೋಟೆಲ್ ಅಲ್ಲ, ಸಾಕಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇರುವಂಥದ್ದು. ಬೆಂಗಳೂರು ಬೆಳಗಾವಿ ಮಹಾನಗರಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದ್ ಆಗ್ತಾ ಇದ್ದು. ಆ ಒಂದು ಪರಿಸ್ಥಿತಿ ಈಗ ಸದ್ಯ ಗ್ರಾಮೀಣ ಭಾಗದ ಹೋಟೆಲ್ಗಳಿಗೂ ಕಾಲ ಇಡ್ತಾ ಇದೆ. ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ ಏನಿದೆ ಅದರ ಅಭಾವ ಸಾಕಷ್ಟು ಪ್ರಮಾಣದಲ್ಲಿ ಉಂಟಾಗಿದೆ. ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಎಷ್ಟು ದಿನ ಆಯ್ತು ಹೋಟೆಲ್ ಬಂದ್ ಮಾಡಿ? ಯಾಕೆ ಬಂದ್ ಮಾಡಿದ್ರು? ಈಗ 4 ದಿನ ಆಯ್ತು ರೀ ಹೋಟೆಲ್ ಬಂದ್ ಮಾಡಿ. ಸಿಲಿಂಡರ್ ಸಿಗ್ತಾ ಇಲ್ಲ. ಈ ಮುಂದೆ ಈಗ ಯಾವ ಒಲಿನೂ ಚಾಲು ಮಾಡೋಕೆ ಅನುಕೂಲ